Okay, so in the last class, we were discussing about the chemical properties of carboxylic acid. In chemical properties of carboxylic acid, we did the reaction where the cleavage of OH bond takes place. So we were discussing about the cleavage of OH bond of carboxylic acid. So and also we did the reaction with the metal, and we observed the H2 gas liberating out there. And with the aqueous sodium hydroxide, we saw the formation of salt and water. And then with the less alkali compound like sodium carbonate, so there it also reacted and it showed this acidic nature by forming a salt. So by about these three reactions, we came to a conclusion that carboxylic acid is more acidic than phenol and then alcohol. So that was our conclusion at the last class. So today we'll be discussing about acidic strength. So let's discuss about okay. So acidic strength of carboxylic acid. So here we are discussing about acidic strength of carboxylic acid. Okay. So as we all know, so there are two main reasons on which we can explain the acidic strength of carboxylic acid. So ಎರಡು ರೀಸನ್ ಗಳಿದಾವೆ. ಸೊ ಎರಡು ರೀಸನ್ ಬೇಸಿಸ್ ಮೇಲೆ we can explain the acidic strength of carboxylic acid. So ಅದರಲ್ಲಿ first reason what we are taking is resonance in carboxylic acid. And as well as in carboxylate ion. So ಇವೆರಡು ಕೇಸಲ್ಲಿ we are going to observe the resonance. Okay, so resonance na illi observe ಮಾಡ್ತೀವಿ. Okay, so first before getting into explaining the carboxylic acid acidic strength, I'll come one by one. ಆಲ್ಕೋಹಾಲ್, ಅದರಿಂದ ಫಿನಾಲ್ ಮತ್ತೆ ಅಸಿಡಿಕ್ ಸ್ಟ್ರೆಂತ್. ಸೊ ಅಲ್ಲೂ ಕೂಡ ನೋಡ್ಕೊಂಡ್ ಬರೋಣ ಆಲ್ಕೋಹಾಲ್ ಮತ್ತೆ ಫಿನಾಲ್ ಯಾಕೆ ಕಾರ್ಬಾಕ್ಸಿಲಿಕ್ ಆಸಿಡ್ ಗಿಂತನೂ ಲೆಸ್ ಅಸಿಡಿಕ್ ಆಗುತ್ತೆ ಅನ್ನುವಂಥದ್ದು. ಸೊ ಫಸ್ಟ್ ಐ ವಿಲ್ ಟೇಕ್ ಆಲ್ಕೋಹಾಲ್ ಹಿಯರ್. What's the product we'll get? ಪ್ರಾಡಕ್ಟ್ ಏನ್ ಬರುತ್ತೆ ಇಲ್ಲಿ? So this is what you are going to get. So this is alkoxide ion. H plus H ಏನಾಗ್ತಿದೆ ನೋಡಿ, ಇಲ್ಲಿಂದ H plus ಲಿಬರೇಟ್ ಆಗ್ತಿದೆ. ಸೊ ಅದ್ರ ಜೊತೆ ಕಂಬೈನ್ ಆಗ್ತಿದೆ. So see that.
ಓಕೆ. ಸೊ ಇಲ್ಲಿ ನಾವು ಅಸಿಡಿಕ್ ನೇಚರ್ ಅಥವಾ ಅಸಿಡಿಕ್ ಸ್ಟ್ರೆಂತ್ ನ ವಾಟ್ ಬೇಸಿಸ್ ವಿ ಆರ್ ಸೇಯಿಂಗ್. ಸೊ ಯಾವುದೇ ಒಂದು ಕಾಂಪೋನೆಂಟ್ ಅಲ್ಲಿ ಅಸಿಡಿಕ್ ಸ್ಟ್ರೆಂತ್ ಅಥವಾ ಅಸಿಡಿಕ್ ನೇಚರ್ ನ ಯಾವ ಬೇಸಿಸ್ ಮೇಲೆ ಹೇಳ್ತೀವಿ ನಾವು? H+ ಅಯಾನ್ ಡೊನೇಟ್ ಮಾಡಿದ್ರೆ ಅಲ್ವಾ? ಸೊ ಎಷ್ಟು ಈಸಿಯಾಗಿ ಅದು H+ ಕೊಡ್ತಾ ಇದೆ ಅನ್ನೋದ್ರ ಮೇಲೆ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡೋದ್ರೆ ಇಲ್ಲಿ ಏನಾಗಿದೆ, ಆಲ್ಕೋಹಾಲ್ H+ ಕೊಟ್ಟಿದೆ, ಹೌದು, ನೋ ಪ್ರಾಬ್ಲಮ್. H+ has given, alcohol has given out the H+. ಬಟ್ ಸೊ ನೆಕ್ಸ್ಟ್ ಕಂಡೀಷನ್ ಒಂದು ಬರ್ತಾ ಇದೆ ನಮ್ಗೆ, ವೆದರ್ ದಿಸ್ ಆಲ್ಕೋಕ್ಸೈಡ್ ಅಯಾನ್ ಈಸ್ ಸ್ಟೇಬಲ್. If this alkoxide ion is stable, then and only then we can say the given compound is acidic. ಅಂದ್ರೆ ನಮಗೆ ಏನು ಅಯಾನ್ ಫಾರ್ಮೇಶನ್ ಆಗುತ್ತೆ, ಆನಯಾನ್ ಏನ್ ಫಾರ್ಮೇಶನ್ ಆಗುತ್ತೆ, ದಿಸ್ ಶುಡ್ ಬಿ ಸ್ಟೇಬಲ್. ಸೊ ಇದು ಸ್ಟೇಬಲ್ ಇದೆಯಾ, ಇದು ಸ್ಟೇಬಲ್ ಆಗುತ್ತಾ, ಸ್ಟೇಬಲ್ ಆಲ್ಕೋಕ್ಸೈಡ್ ಅಯಾನ ಇದು ಅನ್ನೋದನ್ನ ನಾವು ಇಲ್ಲಿ ಚೆಕ್ ಮಾಡಬೇಕು. So can you people tell me whether this alkoxide ion is formed here is stable or not? Stable ಇದೆಯಾ ಇದು? No sir. ಯಾಕೆ ಸ್ಟೇಬಲ್ ಇಲ್ಲ? ಓಕೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಈ ಆರ್ ಏನಿದೆ, ಆರ್ ವಿಚ್ ವಿಲ್ ಶೋ ಅಸ್ ವಾಟ್ ಪ್ಲಸ್ ಐ ಎಫೆಕ್ಟ್. ಸೊ ಯಾರು ಏನಿದೆ, ಸೊ ಯಾರು ನಮಗೆ ಪ್ಲಸ್ ಐ ಎಫೆಕ್ಟ್ ತೋರಿಸುತ್ತೆ ಅಂದ್ರೆ ಅರ್ಥ ಏನು, ಇಟ್ ಈಸ್ ಎಲೆಕ್ಟ್ರಾನ್ ರಿಲೀಸಿಂಗ್ ಆನ್ ವಾಟ್, ಡೊನೇಟಿಂಗ್ ಗ್ರೂಪ್. ಸೊ ಇದೇನ್ ಮಾಡ್ತಿದೆ, ಎಲೆಕ್ಟ್ರಾನ್ ನ ಯಾವ್ದ್ರ ಮೇಲೆ ರಿಲೀಸ್ ಮಾಡ್ತಿದೆ ಅಥವಾ ಯಾವ್ದಕ್ಕೆ ಡೊನೇಟ್ ಮಾಡ್ತಿದೆ? ಆಕ್ಸಿಜನ್. ಆಕ್ಸಿಜನ್ ಗೆ ಡೊನೇಟ್ ಮಾಡ್ತಿದೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡೋದ್ರೆ ಏನಾಗಿದೆ, ಆಲ್ಕಾಕ್ಸೈಡ್ ಅಯಾನ್ ನಮ್ಗೆ, ಆಲ್ಕಾಕ್ಸೈಡ್ ಅಯಾನ್ ಅಲ್ಲಿ ಇರುವಂತ ಆರ್ ಏನ್ ಮಾಡ್ತಿದೆ, ಎಲೆಕ್ಟ್ರಾನ್ ರಿಲೀಸ್ ಮಾಡ್ತಿದೆ ಆಕ್ಸಿಜನ್ ಮೇಲೆ. ಸೊ ಆಲ್ರೆಡಿ ಆಕ್ಸಿಜನ್ ಅಲ್ಲಿ ಎಲೆಕ್ಟ್ರಾನ್ ಜಾಸ್ತಿ ಇದೆಯಾ? ಎಸ್ ಸರ್. ಆಲ್ರೆಡಿ ಆಕ್ಸಿಜನ್ ಅಲ್ಲಿ ಎಲೆಕ್ಟ್ರಾನ್ ಜಾಸ್ತಿ ಇದೆ, ಮತ್ತೆ ಕೂಡ ಎಲೆಕ್ಟ್ರಾನ್ ಆಕ್ಸಿಜನ್ ಕೊಡ್ತಾ ಇದೆ. ಆಗ ಸ್ಟೆಬಿಲಿಟಿ ಏನಾಯ್ತು, ಡಿಸ್ಟರ್ಬ್ ಆಯ್ತು. ಅನ್ಸ್ಟೇಬಲ್ ಅಲ್ವಾ? ಸೊ ಆಗ ಸ್ಟೆಬಿಲಿಟಿ ಡಿಸ್ಟರ್ಬ್ ಆಯ್ತು. ಅಂದ್ರೆ ಈಗ ಈ ನೆಗೆಟಿವ್ ಚಾರ್ಜ್ ನ ಕಮ್ಮಿ ಮಾಡ್ಕೋಬೇಕು ಅಂದ್ರೆ ಆಕ್ಸಿಜನ್ ಏನ್ ಮಾಡಬಹುದು? ಎಲೆಕ್ಟ್ರಾನ್ ಕೊಡಬೇಕು. ಎಲೆಕ್ಟ್ರಾನ್ ಕೊಡ್ಬೇಕು, ಹೌದಲ್ವಾ? ಯಾವ್ದು ಕೊಡ್ಬೇಕು? ನೋಡಿ, ಯಾವ್ದಕ್ಕೆ ಎಲೆಕ್ಟ್ರಾನ್ ಕೊಡ್ಬೋದು? ಅಲ್ಲಿ ಎಲೆಕ್ಟ್ರಾನ್ ಡಿಫಿಷಿಯಂಟ್ ನಿಮ್ ಪಕ್ಕದಲ್ಲಿ ಇದೆಯಲ್ಲ, ವಾಟ್ ಸರ್, H3O+. ಪ್ಲಸ್ ಅಂದ್ರೆ ಏನ್ ಅರ್ಥ ಅಲ್ಲಿ? ಎಲೆಕ್ಟ್ರಾನ್ ಡೆಫಿಷಿಯಂಟ್. ಮತ್ತೆ ಅದಕ್ಕೆ ಎಲೆಕ್ಟ್ರಾನ್ ಕೊಡ್ಬೇಕು ಅಂದ್ರೆ ಇದ್ರಲ್ಲಿ ಒಂದು H+ ಇದೆಯಲ್ಲಪ್ಪ, ಈ H+ ಎಲೆಕ್ಟ್ರಾನ್ ಕೊಡುತ್ತೆ. ಅಂದ್ರೆ ಇಲ್ಲಿ ಏನ್ H ಬಾಂಡ್ ಬ್ರೇಕ್ ಆಗಿತ್ತು, ಆ H ಬಾಂಡ್ ಬ್ರೇಕ್ ಆಗದಿರಂಗ್ ಮಾಡ್ತಾ ಇದೆ ಇದು. ಅರ್ಥ ಆಗ್ತಿದೆ ಹೇಳ್ತಿರೋದು ನಾನು? ಅರ್ಥ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ. ಈ ಆಲ್ಕೋಕ್ಸೈಡ್ ಅಯಾನ್ ಅಲ್ಲಿ ಏನು ಆರ್ ಇದೆ, ಅದು ಎಲೆಕ್ಟ್ರಾನ್ ಇದ್ರ ಮೇಲೆ ರಿಲೀಸ್ ಮಾಡುತ್ತೆ. ಸೊ ಇದ್ರ ಮೇಲೆ ರಿಲೀಸ್ ಮಾಡಿದಾಗ ಆಕ್ಸಿಜನ್ ಅನ್ಸ್ಟೇಬಿಲಿಟಿ ಆಗುತ್ತೆ. ಸೊ ಅದು ಸ್ಟೇಬಲ್ ಆಗಕ್ಕೆ ಏನ್ ಮಾಡುತ್ತೆ, H+ ಗೆ ಅದ್ರ ಎಲೆಕ್ಟ್ರಾನ್ ಕೊಟ್ಬಿಟ್ಟು ಬಾಂಡ್ ಮಾಡ್ಕೊಳ್ಳೋದ್ರಿಂದ ಅದೇನಾಗುತ್ತೆ, ದಟ್ ವಿಲ್ ಬಿಕಮ್ ಸ್ಟೇಬಲ್, ರೈಟ್? ಸೊ ದಟ್ ಈಸ್ ಗೋಯಿಂಗ್ ಟು ಬಿಕಮ್ ಸ್ಟೇಬಲ್. ಸೊ ಅದಕ್ಕೋಸ್ಕರ ಅಲ್ಲಿ ಏನು ಆಲ್ಕೋಕ್ಸೈಡ್ ಅನ್ ಫಾರ್ಮೇಶನ್ ಆಗುತ್ತೆ, ದ ಆಲ್ಕೋಕ್ಸೈಡ್ ಈಸ್ ನಾಟ್ ಸ್ಟೇಬಲ್ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಆರ್ ಗ್ರೂಪ್. ಪ್ಲಸ್ ಇಂದ ಎಫೆಕ್ಟ್ ಆಗುತ್ತೆ. ಸೊ ಅದರಿಂದ ಆರ್ ಗ್ರೂಪ್ ಇರೋದ್ರಿಂದ ಅದ್ರದ್ದು ಸ್ಟೆಬಿಲಿಟಿ ಏನಾಗುತ್ತೆ, ಆಲ್ಕೋಕ್ಸೈಡ್ ಅಯಾನ್ ಸ್ಟೆಬಿಲಿಟಿ ಕಮ್ಮಿ ಆಗುತ್ತೆ. ಸೊ ವೆನ್ ದ ಸ್ಟೆಬಿಲಿಟಿ ಆಫ್ ಆಲ್ಕೋಕ್ಸೈಡ್ ಅಯಾನ್ ಡಿಕ್ರೀಸಸ್, ಯಾವಾಗ ಆಲ್ಕೋಕ್ಸೈಡ್ ಅಯಾನ್ ಸ್ಟೆಬಿಲಿಟಿ ಡಿಕ್ರೀಸ್ ಆಗುತ್ತೆ ಅವಾಗ ಅದು ಈಸಿಯಾಗಿ H+ ನ ಕೊಡ್ತಾ ಇಲ್ಲ ಅಂತ ಅರ್ಥ. ಆವಾಗ ಅದ್ರದ್ದು ಅಸಿಡಿಕ್ ನೇಚರ್ ಏನಾಯ್ತು, ಅಸಿಡಿಕ್ ಸ್ಟ್ರೆಂತ್ ಏನಾಯ್ತು, ಡಿಕ್ರೀಸ್ ಆಗುತ್ತೆ. ಓಕೆ, ಸೊ ಇದು ಅರ್ಥ ಆಗಿದೆ ಎಲ್ರಿಗೂ?
Okay, so that's very important. Yes, sir. Yes, sir. Okay. So adu in the case of alcohol I am saying. Okay. So alcohol case ಅಲ್ಲಿ ಅದಾಯ್ತು. So next ನಾವ್ ಯಾವ್ದು ತಗೋತೀವಿ? Phenol ತಗೋತೀವಿ. I'll clear this. Okay. So next we'll take phenol. So phenol ನಮ್ಗೆ ಗೊತ್ತಿದೆ. It will be in this form. Okay. So ಇವಾಗ ನೀವು ಹೇಳಬೇಕು ಪ್ರಾಡಕ್ಟ್ ನನಗೆ. ಹೇಳಿ. Phenoxide ion. Phenoxide ion. Right? Okay. So ಇವಾಗ ಇಲ್ಲಿ ಅಬ್ಸರ್ವ್ ಮಾಡೋಣ. ಸೊ ಇವಾಗ O ಮೈನಸ್ ಇದೆ. ಇಲ್ಲಿ ಎಲ್ಲಿ ಆರ್ ಗ್ರೂಪ್ ಹುಡ್ಕೋಣ? ಆರ್ ಗ್ರೂಪ್ ಇಲ್ಲ. ಸೊ ಹಾಗಾದ್ರೆ ನಾನು ಏನ್ ಹೇಳ್ಬೋದು? ಈ ಆಲ್ಕಾಕ್ಸೈಡ್ ಈ ಫಿನಾಕ್ಸೈಡ್ ಏನಿದೆ, ಇಟ್ ಈಸ್ ಮೋರ್ ಸ್ಟೇಬಲ್ ದ್ಯಾನ್ ಆಲ್ಕೋಹಾಲ್ ಅಂತ ಹೇಳ್ಬೋದಾ? ಎಸ್ ಸರ್. ಆಲ್ಕಾಕ್ಸೈಡ್ ಆಯಿಲ್ ಗಿಂತ ಇದ್ರದ್ದು ಫಿನಾಕ್ಸೈಡ್ ಏನಿದೆ ಮೋರ್ ಸ್ಟೇಬಲ್ ಇದೆ. ಯಾಕೆಂದ್ರೆ ಅಲ್ಲಿ ನಮ್ಗೆ ಏನಿಲ್ಲ, ಒಂದು ಇಂಡಕ್ಟಿವ್ ಎಫೆಕ್ಟ್ ಇಲ್ಲ. ಇನ್ನೊಂದು ಏನಾಗ್ತಿದೆ ಇಲ್ಲಿ, ಇದ್ರ ಸ್ಟೇಬಲ್ ಏನಕ್ಕೆ ಆಗ್ತಿದೆ? ಬಿಕಾಸ್ ಆಫ್ ರೆಸೋನೆನ್ಸ್ ಅಲ್ವಾ? ಬಿಕಾಸ್ ಆಫ್ ರೆಸೋನೆನ್ಸ್ ಏನಾಗ್ತಿದೆ, ಇದು ಸ್ಟೇಬಲ್ ಆಗ್ತಿದೆ. ಎಸ್, ಸೊ ಅದನ್ನು ಕೂಡ ಬರಿಬಹುದು. ಬಿಕಾಸ್ ಆಫ್ ರೆಸೋನೆನ್ಸ್, ಸೊ ದಿಸ್ ಫಿನಾಕ್ಸೈಡ್ ಅಯಾನ್ ಈಸ್ ಬಿಕಮಿಂಗ್ ಸ್ಟೇಬಲ್ ಅಂತ ಆರಾಮಾಗಿ ಹೇಳ್ಬೋದು ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ಹಾಗಾದ್ರೆ ನಾವು ರೆಸೋನೆನ್ಸ್ ನ ಅಬ್ಸರ್ವ್ ಮಾಡೋಣ. ರೆಸೋನೆನ್ಸ್ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿದೆ. ಸೊ ನೆಗೆಟಿವ್ ಚಾರ್ಜ್ ಏನಾಗುತ್ತೆ? ಇಟ್ ಶಿಫ್ಟ್ ಟು ದಿಸ್ ಪೊಸಿಷನ್, ರೈಟ್? ಸೊ ನೆಕ್ಸ್ಟ್ ಈ ಡಬಲ್ ಬಾಂಡ್ ಏನಿದೆ, ದಿಸ್ ಶಿಫ್ಟ್ ಟು ದಿಸ್ ಪೊಸಿಷನ್. ಸೊ ಈಗ ಇದ್ರದ್ದು ರೆಸೋನೇಟಿಂಗ್ ಸ್ಟ್ರಕ್ಚರ್ ನ ನಾನು ಇಲ್ಲಿ ಬರೀತೀನಿ. ಇದ್ರ ರೆಸೋನೇಟಿಂಗ್ ಸ್ಟ್ರಕ್ಚರ್ ಸೊ ರೆಸೋನೇಟಿಂಗ್ ಸ್ಟ್ರಕ್ಚರ್ ಕರೆಕ್ಟ್ ಆಗಿ ಬರ್ದಿದ್ದೀನಾ? ಚೆಕ್ ಮಾಡಿ. Is that correct? Yes, sir. Yes, sir. ಸೊ ಈಗ ನೀವು ಅಬ್ಸರ್ವ್ ಮಾಡೋಣ, ಈ ನೆಗೆಟಿವ್ ಚಾರ್ಜ್ ಯಾವ ಆಟಮ್ ಮೇಲಿದೆ? Carbon. Carbon atom. So the negative charge is on the carbon atom. So negative ಏನಿದೆ, that is on carbon atom. So negative charge carbon atom ಮೇಲೆ ಇದೆ. ಓಕೆ, ಸೊ ಈಗ ನಮ್ಮ ಹತ್ರ ಕಾರ್ಬನ್ ಇದೆ, ಆಕ್ಸಿಜನ್ ಇದೆ, ನೈಟ್ರೋಜನ್ ಇದೆ, ಅಂಡ್ ಐ ಹ್ಯಾವ್ ಫ್ಲೋರಿನ್. ಓಕೆ, ಸೊ ಕಾರ್ಬನ್ ನ ಒಂದ್ ಕಡೆ ಇಟ್ಕೊಳ್ಳಿ, ಈ ಮೂರನ್ನ ಒಂದ್ ಗ್ರೂಪ್ ಮಾಡ್ತೀನಿ. ಇವಾಗ ಯಾವಕ್ಕೆ ಈಗ ಈ ತರ ಗ್ರೂಪ್ ಮಾಡಿದೀನಿ ಹೇಳ್ಬೋದಾ ನೀವು? ಈ ಗ್ರೂಪ್ ಮಾಡ್ತಿರೋದು ಏನ್ ಇಂಡಿಕೇಟ್ ಮಾಡ್ತಾ ಇದೆ? ಆಕ್ಸಿಜನ್, ನೈಟ್ರೋಜನ್, ಫ್ಲೋರಿನ್ ಯಾವ್ದೋ ಒಂದು ಗ್ರೂಪ್ ಸೇರ್ಕೊಳ್ಳುತ್ತೆ. ಯಾವ ಗ್ರೂಪ್ಗೆ? ಸರ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಅಲ್ಲ, Electronegative. ಎಲೆಕ್ಟ್ರೋನೆಗೆಟಿವಿಟಿ ಗ್ರೂಪ್ ಅಲ್ವಾ? ಹೌದಾ ಇಲ್ವಾ? Yes. ನೀವು ಕಾರ್ಬನ್ ಮೇಲೆ ನೆಗೆಟಿವ್ ಚಾರ್ಜ್ ಇದ್ರೆ ಸ್ಟೆಬಿಲಿಟಿ ಜಾಸ್ತಿನ, ಇವು ಮೂರ ಮೇಲೆ ನೆಗೆಟಿವ್ ಚಾರ್ಜ್ ಇದ್ರೆ ಸ್ಟೆಬಿಲಿಟಿ ಜಾಸ್ತಿನ ಹೇಳಿ ನಮ್ಗೆ. ಈಗ ಗೊತ್ತಾಗ್ಬೇಕು ನಮ್ಗೆ ಅಲ್ವಾ? ಆಕ್ಸಿಜನ್, ನೈಟ್ರೋಜನ್, ಫ್ಲೋರಿನ್ ಏನಿದೆ, ದಟ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಓಕೆ, ಕಾರ್ಬನ್ ಬಿಟ್ರೆ, ಕಾರ್ಬನ್ ಗಿಂತ ಆಕ್ಸಿಜನ್, ನೈಟ್ರೋಜನ್, ಫ್ಲೋರಿನ್ ಇದೆಯಲ್ಲ, ದಟ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಸೊ ದ ನೆಗೆಟಿವ್ ಚಾರ್ಜ್ ಆನ್ ಕಾರ್ಬನ್ ಈಸ್ ನಾಟ್ ಸೋ ಸ್ಟೇಬಲ್. ಅಂದ್ರೆ ಕಾರ್ಬನ್ಗೆ ನೆಗೆಟಿವ್ ಚಾರ್ಜ್ ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ. ಆಕ್ಸಿಜನ್, ನೈಟ್ರೋಜನ್, ಫ್ಲೋರಿನ್ಗಳು ನೆಗೆಟಿವ್ ಚಾರ್ಜ್ ನ ಹ್ಯಾಂಡಲ್ ಮಾಡಿದ ಹಾಗೆ ಅಷ್ಟು ಈಸಿಯಾಗಿ ಕಾರ್ಬನ್ ಕೆನಾಟ್ ಹ್ಯಾಂಡಲ್ ದ ನೆಗೆಟಿವ್ ಚಾರ್ಜ್.
ಓಕೆ, ಯಾಕೆ ಹ್ಯಾಂಡಲ್ ಮಾಡಕ್ಕಾಗಲ್ಲ? ಬಿಕಾಸ್ ಇಟ್ ಈಸ್ ಲೆಸ್ ಎಲೆಕ್ಟ್ರೋನೆಗೆಟಿವ್. ಕಾರ್ಬನ್ is less electronegative. So because of which, so the negative charge on the carbon, because of negative charge on the carbon, the stability varies. ಅರ್ಥ ಆಗ್ತಿದೆಯಾ? ಇಲ್ಲಿ ನಾನು ಹೇಳಿದ್ ಗೊತ್ತಾಯ್ತಾ? ಗೊತ್ತಾಯ್ತಾ ಈಗ ಹೇಳಿದ್ ನಾನು? ಸೊ ಕಾರ್ಬನ್ ಮೇಲೆ ನೆಗೆಟಿವ್ ಚಾರ್ಜ್ ಇದ್ರೆ ಆ ನೆಗೆಟಿವ್ ಚಾರ್ಜ್ ನ ಕಾರ್ಬನ್ ಹ್ಯಾಂಡಲ್ ಮಾಡಕ್ ಆಗಲ್ಲ. ಯಾಕೆ? ಕಾರ್ಬನ್ ಲೆಸ್ ಎಲೆಕ್ಟ್ರೋನೆಗೆಟಿವ್. ಸೊ ಬಿಕಾಸ್ ಆಫ್ ದಟ್ ಫಿನಾಕ್ಸೈಡ್ ಅಯಾನ್ ನ ಸ್ವಲ್ಪ ಸ್ಟೆಬಿಲಿಟಿ ಕಮ್ಮಿ ಆಗುತ್ತೆ. ಫಿನಾಕ್ಸೈಡ್ ಅಯಾನ್ ಸ್ಟೆಬಿಲಿಟಿ ಏನಾಗುತ್ತೆ? ಇಲ್ಲಿ ಕಮ್ಮಿ ಆಗುತ್ತೆ. ಇಸ್ ದಿಸ್ ಕ್ಲಿಯರ್ ಟು ಎವ್ರಿವನ್? Yes, sir. ಓಕೆ. Yes, ಸೊ ಈಗ sir. ನಾನು ಆಲ್ಕಾಕ್ಸೈಡ್ ಕಂಪೇರ್ ಆಯ್ತು, ಫಿನಾಕ್ಸೈಡ್ ಆಯ್ತು. ಈಗ ನೆಕ್ಸ್ಟ್ ನಮ್ಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಆಸಿಡ್. ವಿಲ್ ಚೆಕ್ ದಟ್ ಒನ್ ನಾವು. So I will take RCOH plus H2O. So ಏನ್ ಫಾರ್ಮೇಶನ್ ಮಾಡುತ್ತೆ? ಕಾರ್ಬಾಕ್ಸಿಲೇಟ್ ಅಯಾನ್. Yes. Okay. So ಇದು ಗೊತ್ತಾಗಿದೆ ನಮ್ಗೆ. ಈಗ ಕಾರ್ಬಾಕ್ಸಿಲೇಟ್ ಅಯಾನ್ ಬಂದಿದೆ. Okay. So I'll write this structure as like this. ಬರಿಬೋದಾ? ಸೊ ಇಲ್ಲೂ ಕೂಡ ನೀವು ರೆಸೊನೆನ್ಸ್ ನ ಅಬ್ಸರ್ವ್ ಮಾಡ್ಬೋದಾ? Right? So you can observe the resonance here. So as a result ಏನ್ ಬರುತ್ತೆ ನಮ್ಗೆ ಇಲ್ಲಿ? Are you getting this? Yes, sir. Yes. Okay. So ಈಗ ನಾನು ಇದ್ರದ್ದು ಹೈಬ್ರಿಡ್ ಬರೆದ್ರೆ, ಇದ್ರದ್ದು ಹೈಬ್ರಿಡ್ ರೆಸೊನೇಟಿಂಗ್ ಸ್ಟ್ರಕ್ಚರ್ ಬರೆದ್ರೆ, ಸೊ ಈ ಆಕ್ಸಿಜನ್ ಮೇಲೂ ನೆಗೆಟಿವ್ ಇರುತ್ತೆ, ಈ ಆಕ್ಸಿಜನ್ ಮೇಲೂ ನೆಗೆಟಿವ್ ಇರುತ್ತೆ. ಸೊ ಆ ನೆಗೆಟಿವ್ ಚಾರ್ಜ್ ಏನಾಗ್ತಿರುತ್ತೆ? ಹೀಗೆ ಡಿಲೋಕಲೈಸ್ ಆಗ್ತಾ ಇರುತ್ತೆ ಅಲ್ವಾ? ಈಗ ಇದು ನೋಡಿ, ಇದನ್ನ ಹಿಂಗ್ ಶಿಫ್ಟ್ ಮಾಡ್ಬೋದು, ಇದನ್ನ ಹಿಂಗ್ ಶಿಫ್ಟ್ ಮಾಡ್ಬೋದು, ಪುನಃ ಇದನ್ನ ಹಿಂಗೆ ರಿವರ್ಸ್ ಆಗ್ತಾ ಇರುತ್ತೆ. ಅಂದ್ರೆ ಆ ನೆಗೆಟಿವ್ ಚಾರ್ಜ್ ಏನಾಗ್ತಿದೆ? ದಟ್ ವಿಲ್ ಬಿ ಡಿಲೋಕಲೈಸ್ ಅಲ್ವಾ? ಅದು ಸ್ಪ್ರೆಡ್ ಆಗ್ತಾ ಇರುತ್ತೆ. ಸೊ ಈ ಆಕ್ಸಿಜನ್ ಈ ಆಕ್ಸಿಜನ್ ಸ್ಪ್ರೆಡ್ ಆಗ್ತಾ ಇರುತ್ತೆ. ಓಕೆ. ಸೊ ಇವಾಗ ನಾವು ಅಬ್ಸರ್ವ್ ಮಾಡೋದಾದ್ರೆ ಫಿನಾಕ್ಸೈಡ್ ಅಯಾನ್ ಅಲ್ಲಿ ಕಾರ್ಬನ್ ಮೇಲೆ ನೆಗೆಟಿವ್ ಚಾರ್ಜ್ ಅಬ್ಸರ್ವ್ ಮಾಡಿದ್ರೆ, ಇಲ್ಲಿ ಯಾವ್ದ್ರ ಮೇಲೆ ನೆಗೆಟಿವ್ ಚಾರ್ಜ್ ಅಬ್ಸರ್ವ್ ಮಾಡ್ತಿದ್ದೀರಾ? ಆಕ್ಸಿಜನ್. ಈಗ ನೀವು ಅರ್ಥ ಮಾಡ್ಕೊಳ್ಳಿ ಸ್ಟೆಬಿಲಿಟಿ. ನೀವು ಇಲ್ಲಿ ರೆಸೊನೆನ್ಸ್ ಮಾಡಿ, ನೀವು ರೆಸೊನೆನ್ಸ್ ಮಾಡಿದ್ರು ಇಲ್ಲಿ ಆಕ್ಸಿಜನ್ ಮೇಲೆ ನೆಗೆಟಿವ್ ಚಾರ್ಜ್ ಹೋಗ್ತಾ ಇರೋದು. ಅಲ್ಲಿ ನೀವು ರೆಸೊನೆನ್ಸ್ ಮಾಡಿದಾಗ ಫಿನಾಕ್ಸೈಡ್ ಅಲ್ಲಿ ಕಾರ್ಬನ್ ಮೇಲೆ ನೆಗೆಟಿವ್ ಚಾರ್ಜ್ ಹೋಯ್ತು. ಬಟ್ ಇಲ್ಲಿ ಇವನ್ ಆನ್ ರೆಸೊನೆನ್ಸ್ ಯು ಆರ್ ಅಬ್ಸರ್ವಿಂಗ್ ದ ನೆಗೆಟಿವ್ ಚಾರ್ಜ್ ಇಸ್ ಪ್ರೆಸೆಂಟ್ ಆನ್ ದ ಆಕ್ಸಿಜನ್. ರೆಸೊನೆನ್ಸ್ ಆಗ್ತಿದೆ, ಎರಡು ಕೇಸಲ್ಲಿ ರೆಸೊನೆನ್ಸ್ ಆಗ್ತಿದೆ. ಇವನ್ ಇನ್ ದ ಕೇಸ್ ಆಫ್ ಫಿನಾಕ್ಸೈಡ್ ಯು ಆರ್ ಅಬ್ಸರ್ವಿಂಗ್ ರೆಸೊನೆನ್ಸ್, ಇವನ್ ಇನ್ ದ ಕೇಸ್ ಆಫ್ ಕಾರ್ಬಾಕ್ಸಿಲೇಟ್ ಅಯಾನ್ ಯು ಆರ್ ಅಬ್ಸರ್ವಿಂಗ್ ರೆಸೊನೆನ್ಸ್. ಅಂದ್ರೆ ರೆಸೊನೆನ್ಸ್ ಆಗ್ತಿರೋದ್ರಿಂದ ಎರಡರಲ್ಲೂ ಸ್ಟೆಬಿಲಿಟಿ ಇದೆ. ಬಟ್ ಎರಡರಲ್ಲಿ ಯಾವ್ದಕ್ ಸ್ಟೆಬಿಲಿಟಿ ಜಾಸ್ತಿ? ಯಾವ್ದಕ್ಕೆ ಹೇಳಿ ನೀವೇ? Carboxylate ion. ಏನಕ್ಕೆ ಕಾರ್ಬಾಕ್ಸಿಲೇಟ್ ಸ್ಟೆಬಿಲಿಟಿ ಜಾಸ್ತಿ ಅಂದ್ರೆ? ಯಾಕೆಂದ್ರೆ ಏನ್ ಹೇಳ್ತೀರಾ? ನೆಗೆಟಿವ್ ಚಾರ್ಜ್ ಪ್ರೆಸೆಂಟ್. ನೆಗೆಟಿವ್ ಚಾರ್ಜ್ ಇಸ್ ಪ್ರೆಸೆಂಟ್ ಆನ್ ದ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಆಕ್ಸಿಜನ್ ಆಟಮ್ ಅಥವಾ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ಮೇಲೆ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಯು ಆರ್ ಅಬ್ಸರ್ವಿಂಗ್ ಅ ಮೋರ್ ಸ್ಟೆಬಿಲಿಟಿ. ಅರ್ಥ ಆಯ್ತಾ ಇಲ್ವಾ? Yes, sir. Yes, sir. ಸೊ ನಿಮ್ಗೆ ಗೊತ್ತಾಗ್ಬೇಕು ಈಗ ಯಾಕೆ ಫಿನಾಲ್ ಮತ್ತೆ ಆಲ್ಕೋಹಾಲ್ ಗಿಂತ ಕಾರ್ಬಾಕ್ಸಿಲಿಕ್ ಆಸಿಡ್ ಮೋರ್ ಅಸಿಡಿಕ್. ಯಾಕೆ ಅದು ಮೋರ್ ಅಸಿಡಿಕ್ ಅನ್ನೋದಕ್ಕೆ ಇದೇ ರೀಸನ್ಗಳು. ಈಗ ನಾನು ಏನ್ ಹೇಳಿದೆ ಇವೇ ರೀಸನ್ಗಳು. ಗೊತ್ತಾಗಿದ್ಯಾ? Yes, sir. Yes, sir. ಓಕೆ. ಸೊ ಇದ್ರಲ್ಲಿ ಏನಾದ್ರು ಕನ್ಫ್ಯೂಷನ್ ಇದ್ರೆ
ಡೌಟ್ಸ್ ಇದ್ರೆ ಕೇಳಿ. Okay. So other ರೀತಿ let's observe the resonance here of carboxylic acid. ಸರ್ ಹೇಳಪ್ಪ. ಸರ್ ಇದು ಫುಲ್ ಅಸಿಡಿಕ್ ಸ್ಟ್ರೆಂತ್ ತೋರ್ಸುತ್ತೆ ಸರ್, ಮತ್ತೆ ಇಲ್ಲ ಅಂದ್ರೆ ಅಸಿಡಿಕ್ ನೇಚರ್ ತೋರ್ಸುತ್ತೆ. ಯಾವ್ದಪ್ಪ? ಕಾರ್ಬಾಕ್ಸಿಲಿಕ್ ಆಸಿಡ್. ಅಸಿಡಿಕ್ ನೇಚರ್ ಅಂದಾಗನೆ ನಾವೇನ್ ಮಾಡ್ತೀವಿ ಹೇಳು, ಸೋಡಿಯಂ ಮೆಟಲ್ ಜೊತೆನೋ ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆನೋ ಇದ್ರ ಜೊತೆ ರಿಯಾಕ್ಟ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತಲ್ಲ ಅಲ್ವಾ, ಸಾಲ್ಟ್ ಫಾರ್ಮೇಶನ್ ಮಾಡ್ತಾ ಇರುತ್ತೆ. ಅದೇ ರೀತಿ H+ ಕೂಡ ಇದು ಆಚೆಗೆ ಡೊನೇಟ್ ಮಾಡುತ್ತೆ. ಎಸ್ ಸರ್. ಸೊ ಹಾಗಾಗಿ ಇದು ಅಸಿಡಿಕ್ ನೇಚರ್ನ ತೋರಿಸುತ್ತೆ. ಗೊತ್ತಾಯ್ತಾ ಇಲ್ವಾ ನಿಂಗೆ? ಕನ್ಫ್ಯೂಷನ್ ಇನ್ನೇನಿದೆ? ಏನಿಲ್ವಾ? ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಆಕ್ಸಿಜನ್ ಮೇಲಿರುವಂತಹ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಏನಾಗುತ್ತೆ, ಇಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅವಾಗ ಇದೇನಾಗುತ್ತೆ, ಇಲ್ಲಿಗೆ ಹೋಗುತ್ತೆ. ಸೊ ಇವಾಗ ಏನ್ ಮಾಡ್ತೀವಿ ನಾವು, O- ಆಕ್ಸಿಜನ್ ಎಲೆಕ್ಟ್ರಾನ್ ಕೊಟ್ಟಿರೋದ್ರಿಂದ ಆಕ್ಸಿಜನ್ ಮೇಲೆ ಪ್ಲಸ್ H. ಸೊ ಈಗ ಆಕ್ಸಿಜನ್ಗೆ ಪ್ಲಸ್ ಇದೆ, ಸೊ ಅದಕ್ಕೆ ಎಲೆಕ್ಟ್ರಾನ್ ಬೇಕು. ಯಾರು ಕೊಡ್ತಾರೆ ಇಲ್ಲಿ? H. ಸೊ H ಏನ್ ಮಾಡುತ್ತೆ, ಎಲೆಕ್ಟ್ರಾನ್ ನ ಆಕ್ಸಿಜನ್ಗೆ ಕೊಟ್ಟು ಇಟ್ ಗೋಸ್ ಔಟ್ ಆಸ್ H+. ಕರೆಕ್ಟ್ ಇದೆಯಾ? H+ ಜನರೇಟ್ ಆಯ್ತಾ ನಿಮ್ಗೆ ಈಸಿಯಾಗಿ? Yes, sir. ಸೊ ಇಲ್ಲಿ O- ಹಾಗೆ ಇರುತ್ತೆ. ಸೊ ಆಕ್ಸಿಜನ್ಗೆ ಎಲೆಕ್ಟ್ರಾನ್ ಸಿಕ್ತು, ರೈಟ್? ಓಕೆ, ಸೊ ಅಂದ್ರೆ ಇಲ್ಲಿ ಈ ಎಲೆಕ್ಟ್ರಾನ್ ಶಿಫ್ಟ್ ಆಯ್ತಲ್ಲ, ಅದ್ರದ್ದು ಡಬಲ್ ಬಾಂಡ್ ಇಲ್ಲೇ ಹಾಕ್ಬೇಕಿತ್ತು, ಇಲ್ಲ ಹಾಕ್ತಿರ್ಲಿಲ್ಲ. ಓಕೆ, ಈಗ ಕರೆಕ್ಟ್. ಕ್ಲಿಯರ್ ಆಯ್ತಾ ಇದು? ನೋಡಿ, ಆಗ H+ ಎಷ್ಟು ಈಸಿಯಾಗಿ ಆಚೆ ಬರ್ತಿದೆ. ಓಕೆ, ಸೊ ಇದು ಏನಾಗ್ತಿರೋದು ಬಿಕಾಸ್ ಆಫ್ ರೆಸೊನೆನ್ಸ್. ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಅಲ್ವಾ, ಬಿಕಾಸ್ ಆಫ್ ರೆಸೊನೆನ್ಸ್ ಏನಾಗ್ತಿದೆ ನಮ್ಗೆ, ಏನ್ H+ ಅಯನ ಅದು ಈಸಿಯಾಗಿ ಆಚೆಗೆ ರಿಲೀಸ್ ಮಾಡ್ತಾ ಇದೆ. ಇಟ್ ಇಸ್ ರಿಲೀಸಿಂಗ್ ಪ್ರೋಟಾನ್ H+ ಈಸಿಲಿ. ಓಕೆ, ಸೊ ಅದು ಫಸ್ಟ್ ರೀಸನ್ ಟು ಎಕ್ಸ್ಪ್ಲೇನ್ ದ ಅಸಿಡಿಕ್ ಸ್ಟ್ರೆಂತ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್. So resonance in carboxylic acid and carboxylate ion. Carboxylate ion the resonance ತೋರಿಸೋದಲ್ಲ ನಿಮ್ಗೆ. ಸೊ ಇದು ರೆಸೊನೆನ್ಸ್ ಕಾರ್ಬಾಕ್ಸಿಲೇಟ್ ಅಯಾನ್. ನೆಗೆಟಿವ್ ಚಾರ್ಜ್ ಡಿಲೋಕಲೈಸ್ ಆಗ್ತಾ ಇರುತ್ತೆ. ಓಕೆ, ಸೊ ನೆಗೆಟಿವ್ ಚಾರ್ಜ್ ವಿಲ್ ಬಿ ಡಿಲೋಕಲೈಸಿಂಗ್. ಇದಕ್ಕೆ ರೆಸೊನೆನ್ಸ್ ಬರ್ದಿರೋದಷ್ಟೇ. ಇದೆಯಲ್ವಾ, ಇದಕ್ಕೆ ರೆಸೊನೆನ್ಸ್ ಬರ್ದಿರೋದು. ಗೊತ್ತಾಗಿದೆ ಎರಡರದು? Yes, sir. ಓಕೆ, ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಟು measure the acidic nature or acidic strength of carboxylic acid. ಇನ್ನೊಂದು ಪಾಯಿಂಟ್ ಯಾವುದು? So the second one is relative stability of carboxylic acid and carboxylate ion. Second point based on the stability. Stability already discuss ಮಾಡಿದ್ವಿ, ಅದನ್ನ ಇನ್ನೊಂದ್ಸತಿ ಕ್ಲಿಯರ್. Relative stability. ಕೇಳಿಸ್ತಿಲ್ಲ. ಸೊ ರಿಲೇಟಿವ್ ಸ್ಟೆಬಿಲಿಟಿ ಇಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ಮತ್ತೆ ಕಾರ್ಬಾಕ್ಸಿಲೇಟ್ ಆನಯಾನ್ ಎರಡಕ್ಕೂ, ಆಸಿಡ್ ಮತ್ತೆ
anion ಎರಡು ಕೇಸ್ಗೆ ರಿಲೇಟಿವ್ ಸ್ಟೆಬಿಲಿಟಿ. Okay, so first, so let me take carboxylic acid. So carboxylic acid na first tagotini. So carboxylic acid resonance equation observe ಮಾಡಿದೀವಿ ನಾವು. ಸೊ ಇದು ರೆಸೊನೆನ್ಸ್ ಯಾವ್ದ್ರಲ್ಲಿ? ಕಾರ್ಬಾಕ್ಸಿಲಿಕ್ ಆಸಿಡ್ ಅಲ್ಲಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ಸ್ಟೆಬಿಲಿಟಿ ಯಾವ್ದಕ್ಕೆ ಜಾಸ್ತಿ ಅಂತ ಕಂಪೇರ್ ಮಾಡಿದ್ರೆ ಎರಡು ಕೇಸ್ ಎರಡೂನು ಬರ್ಕೊಂಡು ರೈಟ್ ಬೋತ್. ಸೊ ದಿಸ್ ಇಸ್ ಫಾರ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂಡ್ ದಿಸ್ ಇಸ್ ಫಾರ್ ಕಾರ್ಬಾಕ್ಸಿಲೇಟ್ ಅಯಾನ್. ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಎರಡರಲ್ಲಿ ಸ್ಟೆಬಿಲಿಟಿ ಯಾವ್ದಕ್ಕೆ ಜಾಸ್ತಿ ಅಂತ. ಸೊ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ದ ರೆಸೊನೆನ್ಸ್ ಸ್ಟೆಬಿಲೈಸೇಷನ್ ಆಫ್ ಕಾರ್ಬಾಕ್ಸಿಲೇಟ್ ಅಯಾನ್. ಕಾರ್ಬಾಕ್ಸಿಲೇಟ್ ಅಯಾನ್ ಅಂದ್ರೆ ಇದು ಆಸಿಡ್ ಅಲ್ಲ, ಕಾರ್ಬಾಕ್ಸಿಲಿಕ್ ಆಸಿಡ್ ಕಂಪ್ಲೀಟ್ ಆಗಿದೆಯಲ್ಲ. ಸೊ ಅದ್ರದ್ದು ಕಾರ್ಬಾಕ್ಸಿಲೇಟ್ ಅಯಾನ್ ಅದರಲ್ಲಿ ಅದ್ರದ್ದು ಸ್ಟೆಬಿಲಿಟಿ, ಇದ್ರದ್ದು ಸ್ಟೆಬಿಲಿಟಿ, ಈ ಕಾರ್ಬಾಕ್ಸಿಲೇಟ್ ಅಯಾನ್ ಏನಿದೆ ಅಥವಾ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಏನಿದೆ, let's take it as carboxylic acid group. So we'll consider this as a carboxylic acid. So ಇದು ಕಾರ್ಬಾಕ್ಸಿಲೇಟ್ ಅಯಾನ್ ಅಂತಾನೆ ತಗೊಳ್ಳಿ. Anion. So we'll consider this as a carboxylate anion. So that carboxylate anion the acidic nature ಅಥವಾ ಅದರದ್ದು ಸ್ಟೆಬಿಲಿಟಿ, ಇದ್ರದ್ದು ಸ್ಟೆಬಿಲಿಟಿ is greater than the stability of carboxylic acid group. So ಯಾಕೆ ಆಗ್ತಿದೆ ಅಂದ್ರೆ you can observe there during the resonance of this acid group. So acid resonance ಆದಾಗ it develops two opposite charges. ಎರಡು opposite charges ನ ಡೆವಲಪ್ ಮಾಡುತ್ತೆ. ಸೊ ಎರಡು opposite charges ಆಗೋದ್ರಿಂದ these structures are going to be not same. ಅಂದ್ರೆ ಈ ಸ್ಟ್ರಕ್ಚರ್ ಮತ್ತೆ ಈ ಸ್ಟ್ರಕ್ಚರ್ ಎರಡು ಇಕ್ವಿವ್ಯಾಲೆಂಟ್ ಅಲ್ಲ, ಎರಡು ಸೇಮ್ ಅಲ್ಲ. Okay, so they do not contribute equally to the final structure. So final structure ಗೆ ಅವೆರಡು ಒಟ್ಟಿಗೆ ಕಾಂಟ್ರಿಬ್ಯೂಷನ್ ಮಾಡುವಂತದ್ದು ಕಮ್ಮಿ ಇರುತ್ತೆ. ಜೊತೆಗೆ ನಾವ್ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಬಹುದೇನೋ, ಆಕ್ಸಿಜನ್ ಮೇಲೆ ಪ್ರೆಸ್ ಚಾರ್ಜ್ ಇದೆ, ನಾಟ್ ಸ್ಟೇಬಲ್. ಬಟ್ ಇನ್ ದ ಕೇಸ್ ಆಫ್ ಕಾರ್ಬಾಕ್ಸಿಲೇಟ್ ಆನಯಾನ್ ತಗೊಂಡ್ರೆ, ಸೊ ಅದರಲ್ಲಿ ಆಲ್ರೆಡಿ ಒಂದು ನೆಗೆಟಿವ್ ಚಾರ್ಜ್ ಇದೆ. ಸೊ ರೆಸೊನೆನ್ಸ್ ಆದ್ಮೇಲೆ ಆ ಒಂದೇ ಒಂದು ನೆಗೆಟಿವ್ ಚಾರ್ಜ್ ಏನಾಗ್ತಿದೆ, ಡಿಸ್ಟ್ರಿಬ್ಯೂಟ್ ಆಗ್ತಿದೆ. ಸೊ ಚಾರ್ಜ್ ಏನಾಗ್ತಿದೆ, ಕಂಪ್ಲೀಟ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತಿದೆ, ವಿಚ್ ಇಸ್ ಆಲ್ರೆಡಿ ಪ್ರೆಸೆಂಟ್. ದ ಚಾರ್ಜ್ ವಿಚ್ ಇಸ್ ಆಲ್ರೆಡಿ ಪ್ರೆಸೆಂಟ್ ಇಸ್ ಗೆಟಿಂಗ್ ಡಿಸ್ಟ್ರಿಬ್ಯೂಟೆಡ್. ಸೊ ದಿಸ್ ಮೇಕ್ಸ್ ದ ಕಾರ್ಬಾಕ್ಸಿಲೇಟ್ ಅಯಾನ್ ಮೋರ್ ಸ್ಟೇಬಲ್ ದ್ಯಾನ್ ದ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್. ಓಕೆ, ಸೊ ಚಾರ್ಜ್ ಡಿಸ್ಪರ್ಷನ್, ಚಾರ್ಜ್ ಸಪರೇಷನ್ ಏನಿದೆ, ಆ ಚಾರ್ಜ್ ಸಪರೇಷನ್ ಇನ್ ದ ಕೇಸ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಈಸ್ ಇನ್ ದ ಅಪೋಸಿಟ್ ಡೈರೆಕ್ಷನ್. ಅಂದ್ರೆ ಎರಡು ಅಪೋಸಿಟ್ ಚಾರ್ಜಸ್. ಸೊ ಅಪೋಸಿಟ್ ಚಾರ್ಜಸ್ ಇದ್ದಾಗ ದೋಸ್ ಟೂ ಸ್ಟ್ರಕ್ಚರ್ಸ್ ಏನಿದೆ ಅವೆರಡು ಈಕ್ವಿವ್ಯಾಲೆಂಟ್ ಅಲ್ಲ. ಯಾಕಂದ್ರೆ ಬಟ್ ಈ ಸ್ಟ್ರಕ್ಚರ್ಗಳು ನೋಡಿ, ಇದು ಮತ್ತೆ ಇದು ನೀವು ಅಬ್ಸರ್ವ್ ಮಾಡಿದ್ರೆ ಎರಡು ಈಕ್ವಲ್ ಇದೆ, ಎರಡು ಈಕ್ವಿವ್ಯಾಲೆಂಟ್ ಸ್ಟ್ರಕ್ಚರ್ ಇದೆ. ಕ್ಯಾನ್ ಸಿ ದಟ್ ಒನ್. ಸೊ ಎರಡು ಈಕ್ವಿವ್ಯಾಲೆಂಟ್ ಇದ್ರೆ ಸೊ ಅವೇನ್ ಮಾಡುತ್ತೆ, ರೆಸೊನೇಟಿಂಗ್ ಸ್ಟ್ರಕ್ಚರ್ ಗೆ ಈಕ್ವಲ್ ಆಗಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಬಟ್ ಅದು ಈ ಕೇಸಲ್ಲಿ ಏನಾಗ್ತಿದೆ, ಇಟ್ ಇಸ್ ನಾಟ್ ಈಕ್ವಲ್, ಇಟ್ ಇಸ್ ಅನ್ಈಕ್ವಲ್. ಸೊ ಅದರಿಂದ ಕಾಂಟ್ರಿಬ್ಯೂಷನ್ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ. ಸೊ ಬಿಕಾಸ್ ಆಫ್ ವಿಚ್ ಕಾರ್ಬಾಕ್ಸಿಲೇಟ್ ಅಯಾನ್ ಇಸ್ ಮೋರ್ ಸ್ಟೇಬಲ್ than carboxylic acid. So this also is the same thing we discussed in the case of phenol and phenoxide ion. ಅಲ್ವಾ? ಸೊ ಅಲ್ಲೂ ಕೂಡ ಫಿನಾಕ್ಸೈಡ್ ಅಯಾನ್ ಮೋರ್ ಸ್ಟೇಬಲ್ ಅಂತ ಹೇಳಿದ್ವಿ. ಅದೇ ರೀತಿ ಇಲ್ಲೂ ಕೂಡ ಕಾರ್ಬಾಕ್ಸಿಲೇಟ್ ಅಯಾನ್ ಏನಿದೆ that is going to be more stable. Is this clear? Yes, sir. Yes, sir. No. ಅಂದ್ರೆ ಇಲ್ಲಿ ಅಯಾನ್ ಏನ್ ಫಾರ್ಮೇಶನ್ ಆಗೋದು, ಅದು ಮೋರ್ ಸ್ಟೇಬಲ್. ನಾನು ಆಲ್ರೆಡಿ ಆಗ್ಲಿಂದ ಹೇಳ್ಕೊಂಡ್ ಬರ್ತಿದೆ. ನಿಮ್ಗೆ H+ ಆಚೆಗೆ ಬಂದ್ಮೇಲೆ
ಆನಯಾನ್ ಅಥವಾ ಅಯಾನ್ ಏನ್ ಫಾರ್ಮೇಶನ್ ಆಗುತ್ತೆ, ಅಯಾನ್ ಸ್ಟೇಬಲ್ ಜಾಸ್ತಿ ಇರಬೇಕು ಅಂತ ಅಲ್ವಾ. ಅಯಾನ್ ಏನ್ ಫಾರ್ಮೇಶನ್ ಆಗುತ್ತೆ, ಇದೇ ಅಯಾನ್, ಈ ಅಯಾನ್ ಏನ್ ಫಾರ್ಮೇಶನ್ ಆಗುತ್ತೆ ಅದು ಮೋರ್ ಸ್ಟೇಬಲ್ ಆಗಿರ್ಬೇಕು ಅಂತ. ಸೊ ಇಲ್ಲಿ ನಾವು ಈಗ ನೋಡಿದ ಹಾಗೇನೆ ಕಾರ್ಬಾಕ್ಸಿಲೇಟ್ ಅಯಾನ್ ಮೋರ್ ಸ್ಟೇಬಲ್ ಆಗಿರೋದ್ರಿಂದ ಸೊ ದಟ್ ವಿಲ್ ಈಸಿಲಿ ಗಿವ್ ಔಟ್ ದ H+. ಸೊ H+ ನ ಈಸಿಯಾಗಿ ಕೊಟ್ಬಿಡುತ್ತೆ. ಕಾರ್ಬಾಕ್ಸಿಲೇಟ್ ಅಯಾನ್ ಸ್ಟೇಬಲ್ ಆಗುತ್ತೆ ಬಿಕಾಸ್ ಆಫ್ ರೆಸೊನೆನ್ಸ್. ಜೊತೆಗೆ ಆಕ್ಸಿಜನ್ ಮೇಲೆ ನೆಗೆಟಿವ್ ಚಾರ್ಜ್ ಇದೆ, ಸೊ ಇನ್ನು ಸ್ಟೆಬಿಲಿಟಿ ಜಾಸ್ತಿ ಆಯ್ತು. ಸೊ ಹಾಗಾಗಿ ಕಾರ್ಬಾಕ್ಸಿಲೇಟ್ ಅಯಾನ್ ಏನ್ ಫಾರ್ಮೇಶನ್ ದಟ್ ಇಸ್ ಗೋಯಿಂಗ್ ಟು ಬಿ ಮೋರ್ ಸ್ಟೇಬಲ್ than other phenoxide and alkoxide. So carboxylic acid is more acidic in nature. Is that clear now? ಸರ್ ಅಂದ್ರೆ ಇಲ್ಲಿ ಸ್ಟೆಬಿಲಿಟಿ ಚಾರ್ಜ್ ಮೇಲೆ ಡಿಪೆಂಡ್ ಆಗಿರುತ್ತಾ? ಹೌದು. ಸ್ಟೆಬಿಲಿಟಿ ಚಾರ್ಜ್ ಮೇಲೆ ಡಿಪೆಂಡ್ ಆಗಿದೆ ಇಲ್ಲಿ ಎಲ್ಲ ಕೇಸಲ್ಲೂ. ಅದನ್ನ ನಾನು ಹೇಳಿದೆ, ಸ್ಟೆಬಿಲಿಟಿ ಮತ್ತೆ ಚಾರ್ಜಸ್ ಪ್ರಪೋರ್ಷನಲ್ ಅಂತ. ಕೇಸ್ ಆಫ್ ಫಿನಾಲ್ ಏನ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಓಕೆ. ಸೊ ಇನ್ನೇನಾದ್ರೂ ಡೌಟ್ಸ್ ಇದೆಯಾ ನೋಡಿ ಇದರಲ್ಲಿ. ಅಸಿಡಿಕ್ ನೇಚರ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್, ಅಸಿಡಿಟಿ. So charge inversely proportional to stability. Okay. So that is about acidic strength or acidic nature of carboxylic acid. So ಅದೇ ರೀತಿ ಇಲ್ಲೂ ಕೂಡ ನಾವು ಅಗೇನ್ Ka ವ್ಯಾಲ್ಯೂ ಮತ್ತೆ pKa ವ್ಯಾಲ್ಯೂ ಮೇಲೆ ಕೂಡ acidic nature na explain ಮಾಡಬೇಕು carboxylic acid ಅದು. So if I take ಹಲೋ ಸರ್. ಹೇಳಪ್ಪ. ಸರ್ ಇವಾಗ ಕಾರ್ಬಾಕ್ಸಿಲೇಟ್ ಅಯಾನ್ ಫಾರ್ಮೇಶನ್ ಆಗ್ಬೇಕಂದ್ರೆ ಮೊದಲು ಹೈಡ್ರೋಜನ್ ಕೊಡ್ಬಿಡ್ತೇನೆ ಸರ್ ಫಾರ್ಮೇಶನ್ ಆಗ್ಬೇಕು. ರೆಸೊನೆನ್ಸ್ ಬರ್ದೆ ಫಸ್ಟ್, ಆಮೇಲೆ ಆ H+ ನ ಆಕ್ಸಿಜನ್ ಸ್ಟೇಬಲ್ ಆಗಕ್ಕೆ H+ ನ ತಗೊಳ್ಳೋದು. ಬರ್ದಿದೆ ರೆಸೊನೆನ್ಸ್ ಸ್ಟ್ರಕ್ಚರ್ ಅಬ್ಸರ್ವ್ ಮಾಡ್ದಾ. ಅದರಲ್ಲಿ ಆಕ್ಸಿಜನ್ ಏನ್ ಮಾಡುತ್ತೆ, ಫಸ್ಟ್ ಎಲೆಕ್ಟ್ರಾನ್ ತಗೊಳ್ಳೋದ್ರಿಂದ ಕಾರ್ಬನ್ ನೋಡಿದ್ವಿ C ಡಬಲ್ ಬಾಂಡ್ ಅಲ್ಲಿ ಆಕ್ಸಿಜನ್ ಎಲೆಕ್ಟ್ರಾನ್ ಎಳ್ಕೊಳ್ಳುತ್ತೆ, ಮತ್ತೆ ಅದನ್ನ ಸ್ಟೇಬಲ್ ಮಾಡಕ್ಕೆ ಆಕ್ಸಿಜನ್ ಅಲ್ಲಿ ಲೋನ್ ಪೇರ್ ಎಲೆಕ್ಟ್ರಾನ್ ಕೊಡುತ್ತೆ. ಲೋನ್ ಪೇರ್ ಎಲೆಕ್ಟ್ರಾನ್ ಆಕ್ಸಿಜನ್ ಕೊಟ್ಟ ಮೇಲೆ ಅದಕ್ಕೆ ಪ್ಲಸ್ ಚಾರ್ಜ್ ಬರುತ್ತಲ್ಲ, ಅವಾಗ H+ ಇನ್ ಎಲೆಕ್ಟ್ರಾನ್ ತಗೊಂಡು H ನ ಆಚೆ ಬಿಡುತ್ತೆ. ಓಕೆ. ಸೊ ಈ ಕೇಸಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ಇದಕ್ಕೆ ನಾವು ಲಾ ಆಫ್ ಮಾಸ್ ಆಕ್ಷನ್ ಅಪ್ಲೈ ಮಾಡಿದ್ರೆ ಸೊ ಇಟ್ ವಿಲ್ ಫಾರ್ಮ್ RCOO minus H3O plus whole thing divided by OOH ಮತ್ತೆ H2O. So since water molecule ಏನ್ ತಗೋತೀವಿ ನಾವು ಇಲ್ಲಿ XSL ತಗೊಳ್ಳೋದ್ರಿಂದ the concentration of water is going to be equal to 1. ಅಥವಾ ಇದನ್ನ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡಿ K equivalent ಗೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ H2O into K equivalent is equal to RCOO minus H3O plus divided by RCOOH. So K equivalent into water, that is going to be equal to Ka. Ka is nothing but dissociation constant of acid. Ka, dissociation constant of acid. So ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ Ka ಏನಿದೆ, that is directly proportional to hydrogen ion concentration or hydronium ion concentration. So ಅಂದ್ರೆ ಇದು ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಿದ್ರೆ Ka ಏನಾಗುತ್ತೆ ಜಾಸ್ತಿ, ಅಂದ್ರೆ ಇದ್ರ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ಬೇಕು ಅಂದ್ರೆ ಮೋರ್ H+ ion ಇರಬೇಕು. So more H+ ion, more is the dissociation constant of acid.
So acidic nature increase ಆಗುತ್ತೆ with Ka. So Ka increase ಆದರೆ acidic nature increase ಆಗುತ್ತೆ. But and even we know that pKa is equal to minus log of H plus. pKa is equal to minus log of H plus. Sorry, minus log of H plus. ಅದು ತಗೋಬಹುದು Ka ಅಂತ ತಗೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ನಾವು H plus ಅಂತ ಸ್ಟಡಿ ಮಾಡಿದೀವಿ. ಸೊ ಇಲ್ಲಿ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಈಸಿ ಆಗೋದಾದ್ರೆ Ka ಅಂತ ತಗೊಂಡ್ರೆ ನಿಮ್ಗೆ ಗೊತ್ತು pKa ಮತ್ತೆ ಇದು ನೆಗೆಟಿವ್. ಸೊ pKa ಜಾಸ್ತಿ ಆದ್ರೆ Ka ಏನಾಗುತ್ತೆ, ಕಮ್ಮಿ. Ka ಕಮ್ಮಿ ಅಂದ್ರೆ ಅರ್ಥ ಏನು, ಹೈಡ್ರೋನಿಯಂ ಅಯಾನ್ ಕಾನ್ಸಂಟ್ರೇಷನ್ ಕಮ್ಮಿ. ಅರ್ಥ ಆಗ್ತಿದ್ಯಾ ಲಿಂಕು? Yes, sir. ಸೊ ಅಂದ್ರೆ ನಿಮಗೆ pKa ಜಾಸ್ತಿ ಇತ್ತು ಅಂದ್ರೆ ಅದ್ರ ಅಸಿಡಿಕ್ ನೇಚರ್ ಕಮ್ಮಿ ಅಂತ, ಅಸಿಡಿಕ್ ಸ್ಟ್ರೆಂತ್ ಕಮ್ಮಿ ಅಂತ. ಸೊ ಅದನ್ನು ನಾವು ಇಲ್ಲಿ ಕೆಲವೊಂದ್ಸತಿ ಎಕ್ಸಾಮ್ಸ್ ಅಲ್ಲಿ ನಮ್ಗೆ pKa ವ್ಯಾಲ್ಯೂ ಅಥವಾ Ka ವ್ಯಾಲ್ಯೂಗಳನ್ನ ಕೊಡ್ತಾರೆ, ಮತ್ತೆ ಯಾವ್ದು ಮೋರ್ ಅಸಿಡಿಕ್ ಯಾವ್ದು ಅಸಿಡಿಕ್ ಸ್ಟ್ರೆಂತ್ ಜಾಸ್ತಿ ಡಿಟರ್ಮಿನ್ ಮಾಡಿ ಅಂತ ಹೇಳ್ತಾರೆ. ಸೊ ಸ್ಟ್ರಾಂಗ್ ಆಸಿಡ್ಸ್ ಯಾವ್ದೆಲ್ಲ ಇರುತ್ತೆ ನೋಡಿ, ತುಂಬಾ ಸ್ಟ್ರಾಂಗ್ ಆಸಿಡ್ಸ್ ಇರ್ತಾವಲ್ವಾ. ಸೊ ಈ ಸ್ಟ್ರಾಂಗ್ ಆಸಿಡ್ pKa ವ್ಯಾಲ್ಯೂ ಲೆಸ್ ದೆನ್ 1 pKa ವ್ಯಾಲ್ಯೂ. ಇಫ್ ದ pKa ವ್ಯಾಲ್ಯೂ ಇಸ್ 1 to 5, 1 ರಿಂದ 5 ಒಳಗಡೆ pKa ವ್ಯಾಲ್ಯೂ ಇದ್ರೆ, ಬಿಟ್ವೀನ್ 1 to 5 if pKa ವ್ಯಾಲ್ಯೂ ಇಸ್ ಪ್ರೆಸೆಂಟ್, ಆವಾಗ ಇದೇನಾಗುತ್ತೆ, ದಿಸ್ ಇಸ್ moderately strong. Moderately strong acid ಅಂತ 1 to 5. So if it is 5 to 15 between range ಅಲ್ಲಿ, 5 ಇಂದ 15 ರೇಂಜ್ ಒಳಗಿದ್ರೆ ಆವಾಗ ಎಕ್ಸ್ಟ್ರೀಮ್ಲಿ ಅನ್ನೋಕ್ಕಿಂತ ಇದನ್ನ ನೀವು ವೀಕ್ ಆಸಿಡ್ ಅನ್ನ ತಗೋಬಹುದು. ವೀಕ್ ಆಸಿಡ್ above 15 ಗಿಂತ ಜಾಸ್ತಿ ಇದ್ರೆ ಎಕ್ಸ್ಟ್ರೀಮ್ಲಿ ವೀಕ್. extremely weak acid. ಅರ್ಥ ಆಗ್ತಿದ್ಯಾ ಹೇಳ್ತಾ ಇರೋದು? ಇಷ್ಟು ಗೊತ್ತಾಗ್ತಿದ್ಯಾ? ಓಕೆ, ಸೊ ಇದಿಷ್ಟು ನಾನು ಏನ್ ಹೇಳಿದ್ದು pKa ವ್ಯಾಲ್ಯೂ ಬೇಸ್ ಮೇಲೆ. pKa ವ್ಯಾಲ್ಯೂ, ಸೊ ನಮ್ಗೆ pKa ಮತ್ತೆ Ka ವ್ಯಾಲ್ಯೂ ಬೇಸ್ ಮೇಲೂ ನಾವು ಅಸಿಡಿಕ್ ಸ್ಟ್ರೆಂತ್ ಗಳ ಅಥವಾ ಆಸಿಡ್ಸ್ ನ ಡಿಫರೆಂಟ್ ಮಾಡಬೇಕು, ಯಾವ್ದು ಲೆಸ್ ಅಸಿಡಿಕ್ ಅಂತ. ಓಕೆ, ಸೊ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಜಸ್ಟ್ ಚೆಕ್ ಆನ್. ಅಲ್ಲ ಸರ್, ರಿಲೇಟಿವ್ ಸ್ಟೆಬಿಲಿಟಿ ಅರ್ಥ ಆಯ್ತು. ರಿಲೇಟಿವ್ ಸ್ಟೆಬಿಲಿಟಿ ಗೊತ್ತಾಗಿಲ್ವಾ? ಎಸ್ ಸರ್. ಸೊ ರಿಲೇಟಿವ್ ಸ್ಟೆಬಿಲಿಟಿಲಿ ನಾನು ಅದೇ ಹೇಳಿದ್ದು, ಅಲ್ಲಿ ಫಸ್ಟ್ ಕಾರ್ಬಾಕ್ಸಿಲಿಕ್ ಆಸಿಡ್ ತಗೊಂಡಾಗ, ಎಸ್ ಸರ್. So in the case of carboxylic acid, we observe this. Okay na? This is carboxylic acid. That is carboxylate ion. Yes. Carboxylate ion case ಅಲ್ಲಿ ಇದೆ. ಈಗ ಈ ಕೇಸ್ ಅಲ್ಲಿ ನೀನು ಅಬ್ಸರ್ವ್ ಮಾಡೋದಾದ್ರೆ, in this case if you observe in the case of carboxylic acids case ಅಲ್ಲಿ, so acid case ಅಲ್ಲಿ ಏನಾಗುತ್ತೆ, it develops two opposite charges in it. ನೀವು ನೋಡಬಹುದು ಎರಡು opposite charges ಗಳಿದಾವೆ carboxylic acid group ಅಲ್ಲಿ. It is developing two opposite charges. So ಆ opposite charges develop ಆಗ್ತಿರೋದ್ರಿಂದ ಈ resonance ಏನಾಗ್ತಿದೆ carboxylic acid that leads to a charge separation. ಎರಡು ಚಾರ್ಜ್ ಸಪರೇಟ್ ಆಗ್ತಿದೆ, ಮತ್ತೆ
ಈ ರೆಸೊನೆನ್ಸ್ ಸ್ಟ್ರಕ್ಚರ್ಗಳು ಸೇಮ್ ಇಲ್ಲ. ಅವ್ರು ಹೇಳ್ತಾ ಇರೋದು ರೆಸೊನೆನ್ಸ್ ಸ್ಟ್ರಕ್ಚರ್ಗಳು ಏನ್ ಬರಿತಾ ಇದೀವಿ ಅವೆರಡು ಸೇಮ್ ಇಲ್ಲ. ಫಸ್ಟ್ ನಾವು ಬರ್ದಿದ್ರಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇತ್ತು ಆಕ್ಸಿಜನ್ ಇಂದ. ನೆಕ್ಸ್ಟ್ ಬರೀತಿರೋ ಸ್ಟ್ರಕ್ಚರ್ ಅಲ್ಲಿ ಪ್ಲಸ್ ಚಾರ್ಜ್ ಕೂತ್ಕೊಂಡಿದೆ. ಸೊ ಅಂದ್ರೆ ಎರಡು ರೆಸೊನೇಟಿಂಗ್ ಸ್ಟ್ರಕ್ಚರ್ಗಳು ಇಸ್ ನಾಟ್ ಈಕ್ವಿವ್ಯಾಲೆಂಟ್. ದೋಸ್ ಟೂ ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಆರ್ ನಾಟ್ ಈಕ್ವಿವ್ಯಾಲೆಂಟ್. ಸೊ ನಮಗೆ ರೆಸೊನೇಟಿಂಗ್ ಸ್ಟ್ರಕ್ಚರ್ಗಳು ಸಿಮಿಲರ್ ಬರಬೇಕು. ನೀವು ಫಿನಾಕ್ಸೈಡ್ ಅಯಾನ್ ಬರಿಬೇಕಾದ್ರೂ ನೀವು ಅಬ್ಸರ್ವ್ ಮಾಡಿರ್ತೀರಾ, ರೆಸೊನೆನ್ಸ್ ಸ್ಟ್ರಕ್ಚರ್ಗಳು ಸೇಮ್ ಬರುತ್ತೆ. ಈ ಕಡೆ ಆರ್ಥ ಪೊಸಿಷನ್ ಇರುತ್ತೆ ಮತ್ತೆ ಈ ಕಡೆ ಇನ್ನೊಂದ್ರಲ್ಲಿ ಆರ್ಥ ಪೊಸಿಷನ್ ಇರುತ್ತೆ. ಓಕೆ, ಬಟ್ ಈ ಕೇಸಲ್ಲಿ ನಮ್ಗೆ ರೆಸೊನೇಟಿಂಗ್ ಸ್ಟ್ರಕ್ಚರ್ ಏನ್ ಬರುತ್ತಿದೀವಿ ಅದು ಸೇಮ್ ಇಲ್ಲ, ನಾಟ್ ಈಕ್ವಿವ್ಯಾಲೆಂಟ್. ಸೊ ಯಾವ್ದು ಈಕ್ವಲ್ ಆಗಿಲ್ಲ ಅಂದ್ರೆ ದೇ ಡು ನಾಟ್ ಕಾಂಟ್ರಿಬ್ಯೂಟ್ ಈಕ್ವಲಿ ಟು ದ ಫೈನಲ್ ಸ್ಟ್ರಕ್ಚರ್. ಅಂದ್ರೆ ಫೈನಲ್ ಸ್ಟ್ರಕ್ಚರ್ ನಾನು ಏನು ಹೈಬ್ರಿಡ್ ಸ್ಟ್ರಕ್ಚರ್ ಬರೀತಿದ್ದೀನಿ, ಹೈಬ್ರಿಡ್ ಸ್ಟ್ರಕ್ಚರ್ಗೆ ಈಕ್ವಲ್ ಆಗಿ ಅವು ಚಾರ್ಜ್ ನ ಡೊನೇಟ್ ಮಾಡೋದಕ್ಕಾಗಲ್ಲ, ಅಥವಾ ಈಕ್ವಲ್ ಆಗಿ ಆ ಏನು ನಾವೊಂದು ರೆಸೊನೆನ್ಸ್ ಸ್ಟ್ರಕ್ಚರ್ ನ ಬರೆಯಕ್ಕಾಗಲ್ಲ, ಹೈಬ್ರಿಡ್ ರೆಸೊನೆನ್ಸ್ ಸ್ಟ್ರಕ್ಚರ್ ನ ಬರೆಯಕ್ಕಾಗಲ್ಲ. So they do not contribute equally to the final structure. So final structure ಗೆ ಕಾಂಟ್ರಿಬ್ಯೂಷನ್ ಈಕ್ವಲ್ ಆಗಿರಲ್ಲ. ಯಾವಾಗ when you have two equivalent different structures. ಸೊ ಎರಡು ಡಿಫ್ರೆಂಟ್ ಸ್ಟ್ರಕ್ಚರ್ ಗಳಿದ್ದಾಗ ನಿಮಗೆ ರೆಸೊನೆನ್ಸ್ ಸ್ಟ್ರಕ್ಚರ್ ಗಳಿಂದ ಫೈನಲ್ ಸ್ಟ್ರಕ್ಚರ್ ಅಂದ್ರೆ ಅದು ಹೈಬ್ರಿಡ್ ಸ್ಟ್ರಕ್ಚರ್. ಆ ಫೈನಲ್ ಹೈಬ್ರಿಡ್ ಸ್ಟ್ರಕ್ಚರ್ ಗೆ ಅದು ಕಾಂಟ್ರಿಬ್ಯೂಟ್ ಮಾಡಕ್ಕೆ ಆಗೋದಿಲ್ಲ. ಜೊತೆಗೆ ನೀವು ಅಬ್ಸರ್ವ್ ಮಾಡಬಹುದು ಆಕ್ಸಿಜನ್ ಅಲ್ಲಿ ಒಂದು ಪ್ಲಸ್ ಚಾರ್ಜ್ ಇದೆ. ಆಕ್ಸಿಜನ್ ಅಲ್ಲಿ ಪ್ಲಸ್ ನಾಟ್ ಸ್ಟೇಬಲ್. ಓಕೆ, ಬಟ್ ಅದೇ ನಾವು ಈ ಕೇಸಿಗೆ ಬಂದ್ರೆ ಯಾವುದು ಕಾರ್ಬಾಕ್ಸಿಲೇಟ್ ಅಯಾನ್ ಕೇಸಿಗೆ ಬಂದ್ರೆ ಇಲ್ಲೂ ನೆಗೆಟಿವ್ ಚಾರ್ಜ್ ಬರುತ್ತೆ, ಇಲ್ಲೂ ನೆಗೆಟಿವ್ ಚಾರ್ಜ್ ಬರುತ್ತೆ. ಇದ್ರ ರೆಸೊನೇಟಿಂಗ್ ಸ್ಟ್ರಕ್ಚರ್ ಅಲ್ಲಿ ಏನಾಗಿರುತ್ತೆ ಇಷ್ಟೇ. ಸೊ ಅಂದ್ರೆ ಎರಡು ರೆಸೊನೇಟಿಂಗ್ ಸ್ಟ್ರಕ್ಚರ್ ಏನಿದೆ ಈಕ್ವಲ್ ಇದೆ, ರೈಟ್? So two resonating structures are equivalent. Yes sir. ಸೊ ಎರಡು ರೆಸೊನೇಟಿಂಗ್ ಸ್ಟ್ರಕ್ಚರ್ ಈಕ್ವಲ್ ಆಗಿರೋದ್ರಿಂದ ಹೈಬ್ರಿಡ್ ಸ್ಟ್ರಕ್ಚರ್ ನಾವು ಈಸಿಯಾಗಿ ಬರೀಬಹುದು. ಮತ್ತೆ ಹೈಬ್ರಿಡ್ ಸ್ಟ್ರಕ್ಚರ್ ಗೆ ಕಾಂಟ್ರಿಬ್ಯೂಷನ್ ಮಾಡ್ತಿರೋದು ಸೇಮ್ ಇರುತ್ತೆ. ಆಮೇಲೆ ಎರಡು ಸಮ್ ಅಪ್ ಆಗಿ ಕಾಂಟ್ರಿಬ್ಯೂಷನ್ ಮಾಡ್ತಿರೋದ್ರಿಂದ ಎನರ್ಜಿ ಕಾಂಟ್ರಿಬ್ಯೂಷನ್ ಮಾಡ್ತಿರೋದು ಅದು ಸ್ಟೇಬಲ್ ಆಗ್ತಾ ಹೋಗುತ್ತೆ. ಜೊತೆಗೆ ಇಲ್ಲಿ ನೆಗೆಟಿವ್ ಚಾರ್ಜ್ ಆನ್ ಆಕ್ಸಿಜನ್ ಇರೋದ್ರಿಂದ ಅದು ಕೂಡ ಏನಾಗುತ್ತೆ ಸ್ಟೇಬಲ್ ಆಗುತ್ತೆ. ಸೊ ಆದ್ರಿಂದ ನಮಗೆ ಕಾರ್ಬಾಕ್ಸಿಲೇಟ್ ಅಯಾನ್ ಏನಿದೆ, so that is going to be more stable. ಗೊತ್ತಾಯ್ತಾ? Yes sir. Okay, so next we'll see the effect of so next we'll take, so if we have this ಈ ಕಡೆ ಒಂದು R ಇರಬೇಕಲ್ವಾ? ಸೊ R group, so that R group ಸೊ ಅಲ್ಲಿ R ಜಾಗಕ್ಕೆ if you are using electron withdrawing group, electron withdrawing group ನ ಯೂಸ್ ಮಾಡಿದ್ರೆ ಏನಾಗುತ್ತೆ? ಸೊ ಈ ಕಡೆ ಏನಾಗುತ್ತೆ ಚಾರ್ಜ್ ಡೆನ್ಸಿಟಿ ಮೂವ್ ಆಗುತ್ತೆ. ಸೊ ಈಸಿಯಾಗಿ ಏನಾಗುತ್ತೆ H+ ರಿಮೂವ್ ಆಗುತ್ತೆ. ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಇದ್ದಾಗ ಅಸಿಡಿಕ್ ನೇಚರ್ ಏನಾಗುತ್ತೆ? ಇನ್ಕ್ರೀಸ್ ಡಿಕ್ರೀಸ್? Increase. Increase, no decrease. So when you have electron withdrawing group,
ದ ಅಸಿಡಿಕ್ ನೇಚರ್ ಇನ್ಕ್ರೀಸಸ್. ನೋಡಿ ಇಲ್ಲಿ ಹೇಳ್ಕೊಂತ ಇದಾವೆ. ಸೊ ಅಂದ್ರೆ ಆಕ್ಸಿಜನ್ ಮೇಲೆ ನೆಗೆಟಿವ್ ಚಾರ್ಜ್ ಅಂದ್ರೆ ಅದ್ರ ಮೇಲಿರೋ ಎಲೆಕ್ಟ್ರಾನ್ಗಳನ್ನ ಇವು ವಾಪಸ್ ಹೇಳ್ಕೊತಾ ಇದಾವೆ, ಎಲೆಕ್ಟ್ರಾನ್ ವಿಡ್ರಾಯಿಂಗ್. ಸೊ ಅವಾಗ H+ ಈಸಿಯಾಗಿ ಆಚೆಗೆ ಹೋಗ್ಬೋದು. ಅದೇ ರೀತಿ ಇಫ್ ಐ ಯೂಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್, ಅವಾಗ ಏನಾಯ್ತು, H+ ಕೊಡೋದು ಕಷ್ಟ ಆಗುತ್ತೆ, H+ ಈಸಿಯಾಗಿ ಕೊಡಕ್ ಆಗಲ್ಲ. ಸೊ ಅದೇನಾಗುತ್ತೆ, ಅಸಿಡಿಕ್ ನೇಚರ್ ಡಿಕ್ರೀಸ್ ಆಗುತ್ತೆ. ಸೊ ಇದು ಸೇಮ್ ನಾವು ಅಸಿಡಿಕ್ ನೇಚರ್ ಆಫ್ ಫಿನಾಲ್ಸ್ ಅಲ್ಲಿ ಏನ್ ಡಿಸ್ಕಸ್ ಮಾಡಿದ್ವಿ, ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಅಥವಾ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಸೊ ಅದರಿಂದ ಏನಾಗುತ್ತೆ, ಇನ್ಕ್ರೀಸ್ ಮತ್ತೆ ಡಿಕ್ರೀಸ್. ಸೊ ಅಲ್ಲೇನ್ ಓದಿದೆ ಅದೇ ತರ ಇಲ್ಲವೇ. ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಇದ್ರೆ ಇನ್ಕ್ರೀಸ್, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ರೆ ಡಿಕ್ರೀಸ್. Clear or not? Yes. Okay. So ಒಂದಷ್ಟು ಎಕ್ಸಾಂಪಲ್ಸ್ ಟ್ರೈ ಮಾಡೋಣ. ಸೊ ಈಗ ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ let me take ಸೊ ಈಗ ಇದನ್ನ ಅಬ್ಸರ್ವ್ ಮಾಡ್ಬೇಕು ನಾವು. ಸೊ ದಿಸ್ ಇಸ್ A and this is B, this is B. ಸೊ ಈಗ ಅಬ್ಸರ್ವ್ ಮಾಡಿ. ಸೊ ಈಗ ಯಾವ್ದು ಮೋರ್ ಅಸಿಡಿಕ್? B. ಆಪ್ಷನ್ ಡಿ ನಾ? B option. ಅಲ್ವಾ? ಆಪ್ಷನ್ ಡಿ ಇಸ್ ಮೋರ್ ಅಸಿಡಿಕ್. ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕು, ಹೈಯರ್ ದ ನಂಬರ್ ಆಫ್ electron withdrawing group. Okay, higher the number of electron withdrawing group. So electron withdrawing group ಜಾಸ್ತಿ ಇದ್ರೆ, electron withdrawing group ಜಾಸ್ತಿ ಇದ್ರೆ ಅರ್ಥ ಏನು? Higher acidic nature ಜಾಸ್ತಿ. ಸೊ ನಿಮಗೆ ಅರೇಂಜ್ ಮಾಡಿ ಇದನ್ನ ಅಂದ್ರೆ ಯಾವ ರೀತಿಲಿ ಅರೇಂಜ್ ಮಾಡ್ತೀರಾ? ಇನ್ಕ್ರೀಸಿಂಗ್ D. ಆಮೇಲೆ ಸಿ, ಆಮೇಲೆ ಡಿಕ್ರೀಸಿಂಗ್ ಆರ್ಡರ್ ಅರೇಂಜ್ ಮಾಡಿದ್ರೆ ಬಿ, ಆಮೇಲೆ ಸೊ ಇದು ಅಸಿಡಿಕ್ ನೇಚರ್ ಇದಾಗ್ತಿದೆ ಅಲ್ವಾ. ಇಲ್ಲಿಗೆ ಬಂದ್ಬಿಟ್ರೆ ನಾನು ಇದಕ್ ಬಂದ್ರೆ ಇದ್ಯಾವ್ದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಅಲ್ವಾ? ಸೊ ಫುಲ್ ಡಿಕ್ರೀಸ್ ಆಗೋಯ್ತು ಇಲ್ಲಿಗೆ ಬಂದಾಗ. ಓಕೆ, ಸೊ ಎಕ್ಸಾಂಪಲ್ ಗೊತ್ತಾಗಿದ್ಯಾ? ಸೊ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ತಗೋಣ. ಸೊ ಈಗ ಅಬ್ಸರ್ವ್ ಮಾಡಿ, ಈಗ ಲೆಟ್ ಮಿ ಗಿವ್ ದಿಸ್ ನೇಮ್ಸ್ ಎ ಅಂಡ್ ಬಿ. ಯಾವ್ದಪ್ಪ ಮೋರ್ ಅಸಿಡಿಕ್? ಎ ಇಸ್ ಮೋರ್ ಅಸಿಡಿಕ್. ಬಟ್ ಎರಡರಲ್ಲೂ ಸೇಮ್ ಕಾರ್ಬನ್ ಆಟಮ್ಸ್ ಇದೆ, ಸೇಮ್ ಹ್ಯಾಲೋಜನ್ ಇದೆ. ಯಾಕೆ ಎ ಅಂತಿದ್ದೀರಾ? Closer the electron withdrawing group to COOH group.
COOH ಗ್ರೂಪ್ಗೆ ಯಾವುದು ಹತ್ರ ಇರುತ್ತೆ, the electron withdrawing group which is present closer to the COH, so then that is going to be stronger. ಅರ್ಥ ಆಗ್ತಿದ್ಯಾ? ಈಗ COH ಗೆ ಎರಡರಲ್ಲಿ ಹತ್ರ ಇರೋದು ಯಾವುದು? ಸೊ ಅದಕ್ಕೆ ಇದು ಅಸಿಡಿಕ್. ನೆನ್ಪಿಟ್ಕೊಳ್ಳಿ, ಇವೆಲ್ಲ ಡಿಸ್ಟೆನ್ಸ್ ನೋಡ್ಕೋಬೇಕು. ಓಕೆ, ಸೊ those electron withdrawing group which is present closer to the COH group, then it is going to be strong acid. So ಅವಾಗ ಅದು ಸ್ಟ್ರಾಂಗ್ ಆಸಿಡ್ ಆಗಿರುತ್ತೆ. ಅರ್ಥ ಆಗಿದ್ಯಾ? Yes, sir. Sir. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್ ಟ್ರೈ ಮಾಡೋಣ. ಈಗ ಯಾವ್ದನ್ನ ಫಸ್ಟ್ ಮೋರ್ ಅಸಿಡಿಕ್? E. D, sir. EDCBA. ಎಸ್, ಸೊ ಇದು ಆರ್ಡರ್ ಅಲ್ವಾ? ಸೊ ನಿಮ್ಗೆ ಹ್ಯಾಲೋಜನ್ ಅಲ್ಲಿ ಗೊತ್ತಾಗ್ಬೇಕು ಯಾವ ಹ್ಯಾಲೋಜನ್ ಇದ್ರೆ ಮೋರ್ electronegative. ಹೈ ಎಲೆಕ್ಟ್ರೋನೆಗೆಟಿವ್ ಇದೆ ಅಂದ್ರೆ ಜಾಸ್ತಿ ಎಲೆಕ್ಟ್ರಾನ್ ಫುಲ್ ಮಾಡ್ಬೋದು ಇದು. ಅವಾಗ H+ ಈಸಿಯಾಗಿ ಹೋಗುತ್ತೆ ಆಚೆಗೆ ಅಂತ. ಇದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಇಲ್ಲಿ ಬಂದ್ರೆ ಇದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಆಗುತ್ತೆ. ಓಕೆ, ಸೊ ಈಗ ನಿಮ್ಗೆ ಇಲ್ಲಿ ಅಸಿಡಿಕ್ ಆರ್ಡರ್ ಆಫ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್, ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಇದೆಯಲ್ವಾ, ಈ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಅಸಿಡಿಕ್ ಆರ್ಡರ್. ನಾನು ಎಲೆಕ್ಟ್ರಾನ್ ಡೊನೇಟಿಂಗ್ ಹೇಳ್ತಾ ಇಲ್ಲ, ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ನೆನ್ಪಿಟ್ಕೊಳ್ಳಿ. ಮತ್ತೆ ಮತ್ತೆ ಅದನ್ನ ಸ್ಟ್ರೆಸ್ ಮಾಡ್ತಿದ್ದೀನಿ. ಸೊ ಅದ್ರದ್ದು ಆರ್ಡರ್ ಕೊಡ್ತೀನಿ, ಆ ಆರ್ಡರ್ನ ನೆನ್ಪಿಟ್ಕೊಬೇಕು ನಾವು. ಆರ್ಡರ್ ನೆನ್ಪಿದ್ರೆ ಸೊ ಈಸಿಯಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಯಾವ ಕ್ವಶನ್ಸ್ ಕೊಟ್ರು ಈ ಆರ್ಡರ್ ಪ್ರಕಾರ ನಾವು ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್. ಡೊನೇಟಿಂಗ್ ಇದ್ದಾಗ ತಲೆ ಕೆಡಿಸ್ಕೊಂಬಿಡಿ, ಆಲ್ಕೈಲ್ ಗ್ರೂಪ್ಸ್ ಮಾತ್ರ ಇರುತ್ತೆ, ಬಿಟ್ರೆ ಒಂದು OCH3 ಒಂದಿರುತ್ತೆ, ಬೇರೆ ಅದನ್ನ ಹೇಳ್ತೀನಿ ನೆಕ್ಸ್ಟ್. ಓಕೆ, ಸೊ ಇಲ್ಲಿ ನೀವು ಅರೇಂಜ್ ಮಾಡ್ಕೊಳ್ಳೋದಾದ್ರೆ ಸೊ ಯು ಕ್ಯಾನ್ ಅರೇಂಜ್ ಇನ್ ದಿಸ್ ವೇ. ಸೊ ಹ್ಯಾಲೋಜನ್ದು ನಿಮ್ಗೆ ಗೊತ್ತಿದೆ ಆಲ್ರೆಡಿ ಅಲ್ವಾ ಆರ್ಡರು. ಸೊ ಅದನ್ನ X ಅಂತ ಕೊಡ್ತೀನಿ. ನೆಕ್ಸ್ಟ್ ಇದ್ರಲ್ಲಿ ಮೋರ್ ಅಸಿಡಿಕ್ ಇದೆ ಈ ತರ. ಓಕೆ, CF3 ಏನಾದ್ರು ಇತ್ತು ಅಂದ್ರೆ COH ಜೊತೆ CF3 COH ಜೊತೆ ಅಟ್ಯಾಚ್ ಆಗಿದ್ರೆ ಅದೇ ಮೋಸ್ಟ್ ಪವರ್ಫುಲ್. ಈ CF3 ಇದೆಯಲ್ಲ, CF3 ಇಸ್ ಮೋಸ್ಟ್ ಪವರ್ಫುಲ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್. ನೆನ್ಪಿಟ್ಕೊಳ್ಳಿ, CF3 ಇಸ್ ಮೋಸ್ಟ್ ಪವರ್ಫುಲ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್. ಸೊ ಅದಿತ್ತು ಅಂದ್ರೆ ಮೋರ್ ಅಸಿಡಿಕ್, ಅಲ್ಲೇ ಕೆಡ್ಸ್ಕೊಬೇಡಿ. ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್, ಆಮೇಲೆ NO2, ಆಮೇಲೆ ಸೈನೈಡ್, ಆಮೇಲೆ ಹ್ಯಾಲೋಜನ್. ಹ್ಯಾಲೋಜನ್ ಅಲ್ಲಿ ಮೇಲೆ ಆರ್ಡರ್ ಓದಿದೀರಾ, ಮೇಲ್ಗಡೆ ಆರ್ಡರ್ ನೋಡಿದೀರಾ ಹ್ಯಾಲೋಜನ್ ಅಲ್ಲಿ, ಅದ್ರ ಪ್ರಕಾರ. ಮತ್ತೆ ಫಿನೈಲ್, ಫಿನೈಲ್ ಅಂದ್ರೆ ಬೆನ್ಸಿನ್ ಗ್ರೂಪ್. ಸೊ ಬೆನ್ಸಿನ್ ಗ್ರೂಪ್ ಇದ್ದಾಗ ಅದ್ರದ್ದು ಆರ್ಡರ್ ಏನ್ ಕೊಡ್ಬೇಕು, ಸೊ ಹಾಗೆ ಅರೇಂಜ್ಮೆಂಟ್ ಮಾಡ್ಬೇಕು. ಅರ್ಥ ಆಗಿದ್ಯಾ? Yes, sir. Yes, sir. ಓಕೆ, Yes, sir.
ಸರಿ, ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಇದೆ, ಒಂದು ಎಕ್ಸಾಂಪಲ್ ಲಾಸ್ಟ್ ಎಕ್ಸಾಂಪಲ್ ಟ್ರೈ ಮಾಡೋಣ. ಓಕೆ, ಆರ್ಡರ್ ಯಾವ್ದು ಮೋರ್ ಅಸಿಡಿಕ್? ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಸೊ ಎ ಇಸ್ ಮೋರ್ ಅಸಿಡಿಕ್ ಹೇಳ್ಬಿಡ್ತೀವಿ. ನೆಕ್ಸ್ಟ್ ಯಾವ್ದು ಬರುತ್ತೆ? B. ನೆಕ್ಸ್ಟ್ C. ಓಕೆ, ಬಿ ಅಂಡ್ ಇ ಫೈನಲ್. ಕರೆಕ್ಟ್ ಇದೆಯಾ? Yes. Yes, sir. ಸೊ ಈ ಆರ್ಡರ್ ಅಲ್ಲಿ ಅರೇಂಜ್ಮೆಂಟ್ ಮಾಡ್ಕೊಬೇಕು. ಸೊ ಗೊತ್ತಾಗಿದ್ಯಾ ಅಸಿಡಿಕ್ ಸ್ಟ್ರೆಂತ್? ಅಲ್ಲ ಸರ್, ಹೇಳಪ್ಪ. ಮತ್ತೆ ಇಲ್ಲಿ ಪಿ ಎಚ್ ಇದೆಯಲ್ಲ ಸರ್, ಹಾ. ಫಿನೈಲ್ ಬರ್ದಿದ್ರಲ್ಲ ಸರ್, ಅಲ್ಲಿ ಇನ್ನೊಂದು ಎಕ್ಸ್ ಅಂತ ಕೊಟ್ಟಿದ್ದೀರಲ್ಲ ಸರ್. ಅದೇ ಹ್ಯಾಲೋಜನ್ ಕಣಪ್ಪ. ಹಾ ಸರ್, ಬಟ್ ಆದ್ರೆ ಇಲ್ಲಿ CF3 ಬೇರೆನಾ ಹಂಗಾರೆ? ಇಲ್ಲ, CF3, ಸಿ ಜೊತೆ F3, ಬರೀ ಹ್ಯಾಲೋಜನ್ ಇರೋದ್ ಬೇರೆ. ಓಕೆ ಸರ್. ಅದಾಯ್ತಾ? ಕಾರ್ಬನ್ಗೆ ಡೈರೆಕ್ಟ್ ಆಗಿ 4 ಫ್ಲೂರಿನ್ ಅಟ್ಯಾಚ್ ಆಗಿರೋಂಥದ್ದು ಬೇರೆ, ಆಗ ಚೇಂಜ್ ಆಗುತ್ತೆ. ಸೊ ಏನಾದ್ರು ಡೌಟ್ಸ್ ಇದೆಯಾ ನೋಡಿ ಇದ್ರಲ್ಲಿ? ಸೊ ಏನಾದ್ರು ಕ್ಲಾರಿಫಿಕೇಶನ್ ಬೇಕಾದ್ರೆ ಮಾಡೋಣ. ಸರ್, ಆಪ್ಷನ್ ಇಲ್ಲಿ ಒಂದ್ ನಿಮಿಷ. ಫಸ್ಟ್ ಬರ್ದಿದ್ರಲ್ಲ, ಅದೇನು ಯಾವ್ದಪ್ಪ? ಆಪ್ಷನ್ ಇ. ಆಪ್ಷನ್ ಇನಾ? ಆಪ್ಷನ್ ಇ ಇದು ಈ ತರ ಬರ್ದಿದ್ನಲ್ಲ, ಅದಾ? ಇದಾ? ಇದನ್ನ ಕೇಳಿದ್ ನೀನು? ಇದು ಈ ತರ ಸೈನೈಡ್ CN, ಅದನ್ನ ಉಲ್ಟಾ ಬರ್ದಿದ್ದೀನಿ ಅಷ್ಟೇ. ಇಲ್ಲ ಇಲ್ಲ, N ಮತ್ತೆ C, ಆಮೇಲೆ CH2 COH. ಎಲ್ಲ ಕ್ಲಿಯರ್ ಆಗಿದೆಯಾ? Is it clear to everyone? Yes, sir. Yes, sir. Okay. Yes.